ಹಲೋ ಗಾಯ್ಸ್, ಪೂಜೆಯ ಸಮಯದಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಅವರನ್ನು ಸಂತೋಷಗೊಳಿಸಲಾಗುತ್ತದೆ. ದೇವರಿಗೆ ನೀವು ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಬಾರಿಸಬೇಕೆನ್ನುವ ನಿಯಮವಿದೆ. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನೇಕೆ ಬಾರಿಸಬೇಕು? ಸನಾತನ ಧರ್ಮದಲ್ಲಿ ನಡೆಸಿಕೊಂಡು ಬಂದಿರುವ ಪೂಜೆ ಪುರಸ್ಕಾರಗಳು ತುಂಬ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿರುತ್ತದೆ. ದೇವರ ಪೂಜೆ ಮಾಡುವ ಸಮಯದಲ್ಲಿ ವಿವಿಧ ರೀತಿಯಾದ ನಿಯಮಗಳನ್ನು, ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಉದಾಹರಣೆಗೆ, ದೇವರಿಗೆ ದೀಪ ಬೆಳಗುವುದು, ದೇವರಿಗೆ ಮಾಡುವ ಆರತಿ, ದೇವರಿಗೆ ಹೂಗಳನ್ನು ಅರ್ಪಿಸುವ ವಿಧಾನ, ನೈವೇದ್ಯವನ್ನು ಅರ್ಪಿಸುವ ವಿಧಾನ, ಹೀಗೆ ಸಾಕಷ್ಟು ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಅದೇ ರೀತಿ ದೇವರಿಗೆ ಗಂಟೆಯನ್ನು ಬಾರಿಸುವುದಕ್ಕೂ ಅದರದ್ದೇ ಆದ ವಿಧಾನ, ನಿಯಮಗಳಿವೆ. ಶಾಸ್ತ್ರಗಳಲ್ಲಿನ ಉಲ್ಲೇಖ ಪ್ರಕಾರ ಪೂಜೆ ಸಮಯದಲ್ಲಿ ದೇವರನ್ನು ಜಾಗೃತಿಗೊಳಿಸುವುದಕ್ಕಾಗಿ ಗಂಟೆಯನ್ನು ಬಾರಿಸಲಾಗುತ್ತದೆ. ಈ ಕಾರಣಕ್ಕಾಗಿ ಇತರೆ ಎಲ್ಲ ರೀತಿಯ ಪೂಜೆ ವಿಧಿ ವಿಧಾನಗಳಂತೆ ಗಂಟೆಯನ್ನು ಬಾರಿಸುವುದು ಕೂಡ ಮುಖ್ಯವಾಗಿದೆ. ಪೂಜೆ ಮಾಡುವಾಗ ಗಂಟೆ ಬಾರಿಸುವುದರಲ್ಲೂ ನಾವು ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಆ ನಿಯಮಗಳು ಯಾವುವು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಗಾಳಿಯಲ್ಲಿನ 5 ತತ್ವಗಳು. ಗಾಳಿ ಮತ್ತು ವಾಯುವಿನಲ್ಲಿ ಮುಖ್ಯವಾಗಿ 5 ತತ್ವಗಳು ಅಡಗಿರುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಆ 5 ತತ್ವಗಳೆಂದರೆ ವ್ಯಾನವಾಯು, ಉದ್ದಾನವಾಯು, ಸಮಾನವಾಯು, ಅಪಾನವಾಯು ಮತ್ತು ಪ್ರಾಣವಾಯುಗಳಾಗಿವೆ. ಗಾಳಿಯಲ್ಲಿನ ಈ 5 ತತ್ವಗಳಿಗೂ ದೇವರಿಗೆ ಗಂಟೆ ಬಾರಿಸುವುದಕ್ಕೂ ಏನು ಸಂಬಂಧವೆಂದು ನೀವು ಕೇಳಬಹುದು. ಇದರಲ್ಲಿ ಸಂಬಂಧ ಇದೆ. ಸಾಮಾನ್ಯವಾಗಿ ದೇವರ ಪೂಜೆಯನ್ನು ಮಾಡಿದ ಬಳಿಕ ಕಡ್ಡಾಯವಾಗಿ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಗಾಳಿಯ ಈ 5 ತತ್ವಗಳನ್ನು ಮನಸ್ಸಿನಲ್ಲಿ ನೆನೆದು 5 ಬಾರಿ ಗಂಟೆ ಬಾರಿಸಿ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ 5 ಬಾರಿ ಗಂಟೆಯನ್ನು ಬಾರಿಸುವುದರಿಂದ ದೇವರನ್ನು ಮತ್ತು ಗಾಳಿಯ ಅಂಶವನ್ನು ಜಾಗೃತಗೊಳಿಸಲಾಗುತ್ತದೆ. ಇದರರ್ಥ ನೀವು ನೈವೇದ್ಯವನ್ನು ಸ್ವೀಕರಿಸಲು ದೇವರನ್ನು ಆಹ್ವಾನಿಸುತ್ತಿದ್ದೀರಿ ಎಂಬುದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಮುಖ ಕಾರಣವಿದೆ. ನೈವೇದ್ಯ ಅರ್ಪಿಸುವಾಗ 5 ಬಾರಿ ಗಂಟೆಯನ್ನು ಬಾರಿಸಿದರೆ ನೈವೇದ್ಯದ ಸುಗಂಧವು ಗಾಳಿಯ ಮೂಲಕ ದೇವರನ್ನು ತಲುಪುತ್ತದೆ ಎನ್ನುವ ನಂಬಿಕೆಯಿದೆ. ಇದರಿಂದ ಅವರು ನೈವೇದ್ಯದ ಮೇಲೆ ಪ್ರಭಾವಿತರಾಗಿ ನಾವು ನೀಡಿದ ನೈವೇದ್ಯವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನು ಬಾರಿಸಿ ನೈವೇದ್ಯವನ್ನು ಅರ್ಪಿಸುತ್ತಿದ್ದವಾದರೆ ಇಂದಿನಿಂದಲಾದರೂ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನು ಬಾರಿಸಿ ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.